ಇವತ್ತು ನಮ್ಮ KPYCC ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರು ಮಂಜುನಾಥ್ ಗೌಡರ ಆದೇಶದ ಮೇರೆಗೆ ಹಾಗೂ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ನಾಗೇಶ್ ಕರೇಪುರವರ ಆದೇಶದ ಮೇರೆಗೆ ಇವತ್ತು ನಮ್ಮ ಮೈಸೂರು ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಅದರಲ್ಲೂ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಹೊಯ್ಸಳರವರ ನೇತೃತ್ವದಲ್ಲಿ ಇವತ್ತು ನಾವು ಏನು ಕೇಂದ್ರ ಸರ್ಕಾರದ ಅಂಗಸಂಸ್ಥೆ ಆಗಿರ್ತಕ್ಕಂಥ ಅದರ ಅಂಡರಲ್ಲಿ ಬರ್ತಕ್ಕಂಥ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆ ಅದು ಮೇ 3ನೇ ತಾರೀಕು ನೀಟ್ ಪರೀಕ್ಷೆ ನಡೆದಿತ್ತು. ಆ ನೀಟ್ ಪರೀಕ್ಷೆಯಲ್ಲಿ ಇವರು ಯೋಗ್ಯತೆಗೆ ಅದರಲ್ಲಿ ಅವರ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಆ ಪರೀಕ್ಷೆಯನ್ನು ನಡೆಸಲು ಯೋಗ್ಯತೆ ಇಲ್ಲ ಈ ಕೇಂದ್ರ ಸರ್ಕಾರದವ್ರಿಗೆ. ಹಾಗಾಗಿ ಮಕ್ಕಳು ಜೀವನದಲ್ಲಿ ಚಲಾಟ ಆಡುವಂತೆ ಆ ಮಕ್ಕಳು ಪರೀಕ್ಷೆ ಬರೆದಿರೋದನ್ನ ಹಾಳು ಮಾಡಿ ಅವರಿಗೆ ಮತ್ತೆ ಮರುಪರೀಕ್ಷೆಯನ್ನು ನೀವೆಲ್ಲ ಬರೀಬೇಕು ಅಂತೇಳಿ ಏನು ರಾಜಸ್ಥಾನದ ಮೂಲದಲ್ಲಿ ಪೇಪರ್ ಲೀಕ್ ಆಗಿತ್ತು. ಇದನ್ನು ಖಂಡಿಸಿ ನಾವು ಮಾನ್ಯ ಸಂಸದರ ಕಚೇರಿಗೆ ಇವತ್ತು ನಾವೆಲ್ಲರೂ ಕೂಡ ನಮ್ಮೆಲ್ಲ ಯುವ ಕಾಂಗ್ರೆಸ್ನ ಸ್ನೇಹಿತರೆಲ್ಲರೂ ಕೂಡ ಇವತ್ತು ಸೇರಿ ನಾವು ಒಂದು ನ್ಯಾಯ ಕೇಳಲಿಕ್ಕೆ ಇವತ್ತು ಕಾಡಾ ಕಚೇರಿಯಲ್ಲಿ ಇರ್ತಕ್ಕಂಥ ಮಾನ್ಯ ಸಂಸದರ ಕಚೇರಿಗೆ ನಾವೆಲ್ಲರೂ ಕೂಡ ಇವತ್ತು ನ್ಯಾಯ ಕೇಳಲಿಕ್ಕೆ ಬಂದಿದ್ರಿ. ಇವತ್ತು ಇವರ ಯೋಗ್ಯತೆಗೆ ಒಂದು ಪರೀಕ್ಷೆಯನ್ನು ಒಂದು ದೇಶ ನಡೆಸೋದ್ರಲ್ಲೂ ಈ ಮೋದಿ ಸರ್ಕಾರದಲ್ಲಿ ಫೇಲ್ ಆಗಿದ್ದಾರೆ. ಅದರಲ್ಲೂ ಇವತ್ತು ನಮಗೆ ಚಿನ್ನ ತಗೊಂಬೇಡಿ, ಪೆಟ್ರೋಲ್ ಡೀಸೆಲ್ ಉಳಿಸಿ, ಹಾಗೆ ವಿದೇಶಿ ಪ್ರಯಾಣ ಮಾಡಬೇಡಿ, ಅಚ್ಚೇ ದಿನ ಇದೇನಾ ಸ್ವಾಮಿ ಅಚ್ಚೇ ದಿನ ನೀವು ಕೊಟ್ಟಿರ್ತಕ್ಕಂಥದ್ದು. ಇವತ್ತೆಲ್ಲರೂ ಕೂಡ ನೀವು ಅಂಧಭಕ್ತರು ಹೇಳ್ಬೋದು ಇವತ್ತು ಯುದ್ಧ ನಡೀತಾ ಇದೆ ನಿಮ್ಮ ಸರ್ಕಾರ ಇದ್ದರೆ ನೀವು ಮಾಡ್ತೀರಾ ಅಂತ. ಇವತ್ತು ಸರ್ಕಾರಗಳ ಮೇಲೆ ಹಾಕೋದ್ಕಿಂತ ನೀವು ಎಷ್ಟು ಎಜುಕೇಟೆಡ್ ಪರ್ಸನ್ಸ್ಗೆ ನೀವು ಆಡಳಿತವನ್ನು ಕೊಟ್ಟಿದ್ದೀರಾ ಅನ್ನೋದು ಮುಖ್ಯ ಆಗ್ತದೆ. ನೋಡಿ, 12 ವರ್ಷದಲ್ಲಿ ಇವತ್ತು ದೇಶದ ಸಾಲವನ್ನು ನೀವೆಲ್ಲರೂ ಕೂಡ ಗಮನದಲ್ಲಿ ನೋಡಬೇಕು. ನಮ್ಮ 14 ಏನು UPA ಗೌರ್ನಮೆಂಟ್ ಇತ್ತು ಅಲ್ಲಿ ತನಕ ಈ ದೇಶದ ಸಾಲ 52 ಲಕ್ಷ ಕೋಟಿ ಇತ್ತು. ಇವತ್ತು ಏಕಾಏಕಿ 200 ಲಕ್ಷಕ್ಕೂ ಕೋಟಿಗೂ ಹೆಚ್ಚು ಇವತ್ತು ಮೋದಿ ಸರ್ಕಾರದವರು ಇವತ್ತು ಸಾಲವನ್ನು ಮಾಡ್ತಾ ಇದ್ದಾರೆ, ದೇಶವನ್ನು ನಡೆಸ್ತಾ ಇದ್ದಾರೆ. ಎಲ್ಲ ಇವತ್ತು ಯಾರು ಬೀದಿಗೆ ಬಂದರೂ ಕೂಡ ಅಚ್ಚೇ ದಿನ ಅಂತ ಎಲ್ಲರಿಗೂ ಮೋಸ ಮಾಡುವಂಥ ಕೆಲಸವನ್ನೇ BJP ಅವ್ರು ಮಾಡ್ತಾ ಇದ್ದಾರೆ ಹೊರತು ಯಾವುದೇ ಬಡವರು ಯಾರೇ ಮಿಡಲ್ ಕ್ಲಾಸ್ ಪೀಪಲ್ಸು ನೆಮ್ಮದಿಯಾಗಿ ಬದುಕುವಂಥ ಜೀವನವನ್ನು ಇವ್ರು ಕೊಡ್ತಾ ಇಲ್ಲ. ಅಡುಗೆ ಎಣ್ಣೆ ತೊಗೊಂಬೇಡಿ ಅಂತೀರ ಸ್ವಾಮಿ. ಇವತ್ತು ನನ್ನ ಮನೇಲಿ ನಾವು ಹೆಣ್ಮಕ್ಳು ಮದುವೆ ಮಾಡಬೇಕು ಅಂತಂದರೆ ಚಿನ್ನ ಇಲ್ಲದೆ ನೀವೇ ಯೋಚನೆ ಮಾಡೋಣ, ಒಂದು ತಾಲಿ ಇಲ್ಲ ಅಂದ್ರೆ ಕೂಡ ನೀವು ಒಂದು ಮದುವೆ ಮಾಡೋಕ್ಕಾಗ್ತದೆ ಇಲ್ಲ. ನಾವು ಸಂಪ್ರದಾಯನ ನಾವು ಮಾಡ್ಕೊಂಡು ಬಂದಿರ್ತೀರಿ. ಒಂದು ಚಿನ್ನವನ್ನು ತಗೊಂಬೇಡಿ ಹಂಗೆ ಮದುವೆ ಮಾಡಿ ಅಂತಂದರೆ ಎಂಥ ಪ್ರಧಾನಿ ರೀ? ನೀವೆಲ್ಲ ಪ್ರಶ್ನೆ ಮಾಡಬೇಕಾಗ್ತದೆ. ಈ ದೇಶದಲ್ಲಿ ಏನಾದರೂ ಬದಲಾವಣೆ ತರಬೇಕು ಅಂತಂದರೆ ಅದು ಯೂತ್ಸಿಂದ ಮಾತ್ರ ಸಾಧ್ಯ. ಈ ಮಾಧ್ಯಮದ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ಯೂತ್ಸ್ ತಾವೆಲ್ಲರೂ ಕೂಡ ವಿಚಾರವಂತರಾಗಿ ತಾವೆಲ್ಲರೂ ಕೂಡ ಧ್ವನಿ ಎತ್ತಿ, ಹಾಗೆ ಇವತ್ತು ನಮಗೆ ನ್ಯಾಯ ಇವತ್ತು ಸಿಗಲಿಲ್ಲ ಅಂತಂದರೆ ನಾವು ಇನ್ನೂ ಉಗ್ರವಾಗಿ ಮೈಸೂರು ಭಾಗದಲ್ಲಿ ನೀಟ್ ಪರೀಕ್ಷೆಯನ್ನು ರದ್ದು ಮಾಡಬೇಕು. ಎಲ್ಲಿ ಪೇಪರ್ ಲೀಕ್ ಆಗಿದೆ ಆ ಸ್ಟೇಟಿಗೆ ಮಾತ್ರ ಇವರು ಮೆಜರ್ಸ್ನ ತೊಗೊಂಡು ಇನ್ನು ಬೇರೆ ಸ್ಟೇಟ್ ಮಕ್ಕಳುಗಳು ಎಲ್ಲೂ ಕೂಡ ಅವ್ರಿಗೆ ಮರುಪರೀಕ್ಷೆಯನ್ನು ಕೊಡದೆ ಅವ್ರ ಪರವಾಗಿ ಇವರು ನಿಂತ್ಕೊಳ್ಳೋಂಥ ಕೆಲಸವನ್ನು ನಾವು ಮಾಡ್ತೀರಿ. ಕೇಂದ್ರ ಸರ್ಕಾರದವರು ಈ ಕೂಡಲೇ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇದ್ದು ನಮ್ಮ ಪಕ್ಷವನ್ನು ಬೆಂಬಲಿಸಬೇಕಂತ ನಾನು ನಿಮ್ಮ ಮಾಧ್ಯಮದ ಮೂಲಕ ಕಳಕಳಿಯ ಮನವಿ ಮಾಡ್ತೀನಣ್ಣ.